ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದಂತಹ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದಿನ್ನು ಕನಸು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ವಾಪಸ್ಸಾಗುವಂತಹ ದಿನಾಂಕ ಫಿಕ್ಸ್ ಆಗಿದೆ. ತಾವು ಮತ್ತೆ ಭೂಮಿಗೆ ಕಾಲಿಡ್ತೀವೋ ಇಲ್ವೋ ಈ ಆತಂಕದಲ್ಲಿದ್ರು. ಈಗ ಕೊನೆಗೂ ಮರಳೋ ಮುನ್ಸೂಚನೆ ಸಿಗ್ತಾ ಇದೆ. ನಾಸಾ ಗಗನಯಾತ್ರಿಗಳಾದಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಈಗ ಭೂಮಿಗೆ ಮರಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಇಬ್ರು ಗಗನಯಾತ್ರಿಗಳು ಮಂಗಳವಾರ ಸಂಜೆ ಭೂಮಿಗೆ ಮರಳುತ್ತಾರೆ ಅಂತ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ತಿಳಿಸಿದೆ. ಆದರೆ ವಾಪಸ್ ಆದ ಮೇಲೆ ಇಬ್ರು ಕೂಡ ಸಾಕಷ್ಟು ದೈಹಿಕ ತೊಂದರೆಗಳನ್ನ ಎದುರಿಸ್ತಾರೆ. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರಾಫ್ಟ್ ಬಾಹ್ಯಾಕಾಶ ನೌಕೆ ಭಾನುವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿತು. ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲುಕೊಂಡಿರೋದು. ಅಂದರೆ ಕಳೆದ ವರ್ಷ ಜೂನ್ನಲ್ಲಿ ಬೋಯಿಂಗ್ಸ್ನ ಸ್ಟಾರ್ ಲೈನರ್ ಮೂಲಕ ಇವರು ಬಾಹ್ಯಾಕಾಶವನ್ನು ತಲುಪಿದ್ರು. ಆದರೆ ಅಲ್ಲಿ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸುತ್ತೆ. ಹಾಗಾಗಿ ಇಬ್ಬರಿಗೂ ಕೂಡ ಹಿಂತಿರುಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬರೋಬ್ಬರಿ 284 ದಿನಗಳನ್ನ ಸುನಿತಾ ಮತ್ತು ವಿಲ್ಮೋರ್ ಕಳೆದಿರೋದು. ಅಂತಹ ಪರಿಸ್ಥಿತಿಯಲ್ಲಿ ಇಬ್ರು ವಾಪಸ್ಸಾದ ಮೇಲೆ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗತ್ತೆ. ದೇಹ ಭಾರ ಇಲ್ಲ ಅನ್ನೋಂತೆ ಅವರಿಗೆ ಅನಿಸುತ್ತೆ. ಜೊತೆಗೆ ಅವರ ದೇಹದ ಚರ್ಮ ಮೊದಲಿನಂತೆ ಇರೋದಿಲ್ಲ. ಅದು ಸಹಜ ಸ್ಥಿತಿಗೆ ಬರಬೇಕು ಅಂತಂದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಈ ಗಗನಯಾತ್ರಿಗಳ ದೇಹದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆ ಕೊರತೆಯಿಂದಾಗಿ ಮೂಳೆಯ ಸಾಂದ್ರತೆ, ಸ್ನಾಯು ಕ್ಷೀಣತೆ ಇದೆಲ್ಲವೂ ಕೂಡ ಅವರು ಅನುಭವಿಸಬೇಕಾಗತ್ತೆ. ಹಾಗಾಗಿ ಅವರು ವಾಪಸ್ಸಾದ್ಮೇಲೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಅವರು ಅನುಭವಿಸಬೇಕಾಗತ್ತೆ. ಆದರೆ ಅದೆಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಸಾಕಷ್ಟು ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಜೊತೆಗೆ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಂಗಳವಾರ ಸಂಜೆ 6 ಗಂಟೆ ಸುಮಾರಿಗೆ ಫ್ಲೋರಿಡಾ ಕರಾವಳಿಯಲ್ಲಿ ಸ್ಪೇಸ್ ಎಕ್ನ ಡ್ರ್ಯಾಗನ್ ಕ್ರಾಫ್ಟ್ ಬಾಹ್ಯಾಕಾಶ ನೌಕೆಯಲ್ಲಿ ಇಳಿಬಹುದು ಅಂತ ನಾಸಾ ತಿಳಿಸ್ತಾ ಇದೆ. ಮೊದಲು ಬುಧವಾರ ಅವರು ಭೂಮಿಗೆ ಮರಳುವಂತಹ ನಿರೀಕ್ಷೆ ಇತ್ತು. ಈಗ ಮಂಗಳವಾರವೇ ಅವರು ವಾಪಸ್ ಆಗ್ತಾರೆ. ಅದಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇದೆ ಅನ್ನೋದು ಪಕ್ಕಾ ಆಗ್ತಾ ಇದೆ. ಹಾಗಾಗಿ ಇಬ್ರು ವಾಪಸ್ ಆದ ಮೇಲೆ ಅವರಿಗೆ ಏನೇನು ಸಮಸ್ಯೆಗಳು ಬಾಧಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾಕಂದ್ರೆ ಗಗನಯಾತ್ರಿಗಳ ದೇಹದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯಿಂದಾಗಿ ಈ ಎಲ್ಲಾ ಸಮಸ್ಯೆಗಳು ಉಂಟಾಗೋದು. ಶೂನ್ಯ ಗುರುತ್ವಾಕರ್ಷಣೆ ಮತ್ತು ಹೆಚ್ಚಿನ ವಿಕಿರಣದಲ್ಲಿ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಅವರು ಉಳಿಯೋದ್ರಿಂದ 284 ದಿನ ಅವರಿದ್ದು. ಹಾಗಾಗಿ ಈ ಮೂಳೆಗಳ ದೌರ್ಬಲ್ಯ ಅವ್ರಿಗೆ ಕಾಡುತ್ತೆ. ದೃಷ್ಟಿ ಮೇಲೆ ಪರಿಣಾಮ ಬೀಳಬಹುದು. ಹಾಗೆಯೇ ದೇಹದ ಸಮತೋಲನ ಕಾಪಾಡೋದು, ಅಸಮತೋಲನ ನಷ್ಟ ಆಗುವಂಥದ್ದು, ಈ ಥರದ ಇಂಬ್ಯಾಲೆನ್ಸ್ ಇಂತಹ ಸಮಸ್ಯೆಗಳು ಉಂಟಾಗಬಹುದು ಅನ್ನೋದು ಈಗ ಬಹಳ ಗಮನಿಸಬೇಕಾದಂತಹ ಸ್ಥಿತಿ. ಹಾಗೆ ವಿಕಿರಣ, ಕ್ಯಾನ್ಸರ್, ನರಮಂಡಲದ ಸಮಸ್ಯೆ ಇದೆಲ್ಲವನ್ನ ಉಂಟು ಮಾಡಬಹುದು. ಗಗನಯಾತ್ರಿಗಳಿಗೆ ಏನೇನು ಸಮಸ್ಯೆಗಳಾಗಬಹುದು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸುಮಾರು 900ಕ್ಕೂ ಅಧಿಕ ಸಂಶೋಧನೆಗಳನ್ನು ಅವರಲ್ಲಿ ಮಾಡಿದ್ದಾರೆ. ಆದರೆ ವಾಪಸ್ ಆದ್ಮೇಲೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಕಡಿಮೆಯಾಗಬಹುದು. ಹಾಗಾಗಿ ವಾಪಸ್ ಆಗ್ತಾ ಇದ್ದಂತೆ ಈ ಗಗನಯಾತ್ರಿಗಳಿಗೆ ನಾಸಾ ಏನ್ ಮಾಡುತ್ತೆ, ಯಾವ ರೀತಿಯಲ್ಲಿ ಅವರಿಗೆ ಸಹಕಾರವನ್ನ ಕೊಡುತ್ತೆ? ಗಗನಯಾತ್ರಿಗಳು ಭೂಮಿಗೆ ಬಂದ ಮೇಲೆ ಇಲ್ಲಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳೋದಕ್ಕೆ ಬಾಹ್ಯಾಕಾಶ ಸಂಸ್ಥೆಗಳು ಪುನರ್ವಸತಿ ಕೇಂದ್ರವನ್ನ ತೆರೆದಿವೆ. ಅದರ ಅಡಿಯಲ್ಲಿ ಹಿಂದಿರುಗುವಂತಹ ಗಗನಯಾತ್ರಿಗಳಿಗೆ ಭೂಮಿ ಮೇಲೆ ಒಗ್ಗಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಹಾಯವನ್ನ ಕೊಡಲಾಗುತ್ತೆ. ಅಂದ್ರೆ ನೆಲದ ಮೇಲೆ ನಡೆಯೋದಕ್ಕೆ ಸಹಾಯ. ಯಾಕಂದ್ರೆ ಅವರಿಗೆ ಬೇಬಿ ಫುಟ್ ಆ ಸಮಸ್ಯೆಗಳು ಕಾಡುತ್ತೆ. ಹಾಗಾಗಿ ನಂತರ ಅವರು ಬಂದ ಮೇಲೆ ಇಲ್ಲಿನ ಆಹಾರ, ಅಗತ್ಯ ಔಷಧ ಅದೆಲ್ಲವನ್ನ ಒದಗಿಸೋದು, ಕಾಲುಗಳನ್ನ ಬಲಪಡಿಸುವಂತಹ ವ್ಯಾಯಾಮ ಮಾಡಿಸ್ಬೇಕಾಗತ್ತೆ. ಕಾಲುಗಳು ತಮ್ಮ ನಿಯಂತ್ರಣಕ್ಕೆ ಬರೋವರೆಗೂ ಕೂಡ ಮೇಲ್ವಿಚಾರಣೆ ನಡೆಯುತ್ತೆ. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಫ್ಲೋರಿಡಾ ಕರಾವಳಿಯಲ್ಲಿ ಈ ಕ್ರೂ-10 ಕಾರ್ಯಾಚರಣೆಯ ವಾಪಸ್ಸಾತಿಗಾಗಿ ಹವಾಮಾನ ಮತ್ತು ಸ್ಪ್ಲಾಶ್ ಡೌನ್ ಪರಿಸ್ಥಿತಿಗಳನ್ನು ನಿರ್ಣಯಿಸೋದಕ್ಕೆ ಸಭೆ ನಡೆಸಿದೆ. ಮಂಗಳವಾರ ಅವರು ವಾಪಸ್ಸಾಗೋದು ಖಚಿತ ಅಂತ ನಾಸಾ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಂದರೆ ಈ ಗಗನಯಾತ್ರಿಗಳು ಮಂಗಳವಾರ ಸಂಜೆ ಸುಮಾರು 5:57ಕ್ಕೆ ಬಂದಿಳಿತಾರೆ ಅಂತ ಭಾನುವಾರ ಹೇಳಿಕೆ ಕೂಡ ಬಂದಿದೆ. ಭಾರತೀಯ ಕಾಲಮಾನದ ಪ್ರಕಾರ ಸುನಿತಾ ವಿಲಿಯಮ್ಸ್ ಬೆಳಗಿನ ಜಾವ 3:30ಕ್ಕೆ ಮಂಗಳವಾರ ಭೂಮಿಗೆ ಬಂದಿಳಿತಾರೆ. ಮೊದಲು ಅವರ ಇಳಿಯುವಿಕೆ ದಿನಾಂಕವನ್ನು ಬುಧವಾರ ಅಂತ ನಿಗದಿಪಡಿಸಲಾಗಿತ್ತು. ಆದರೆ ಈಗ ವೆದರ್ ತುಂಬಾ ಅನುಕೂಲಕರವಾಗಿದೆ, ಹವಾಮಾನ ಪರಿಸ್ಥಿತಿ ಅನುಕೂಲಕರವಾಗಿದೆ. ಹಾಗಾಗಿ ಈಗ ಮಂಗಳವಾರವೇ ಅವರು ಬಂದಿಳಿತಾರೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನಾಸಾ ಕ್ರೂ-10ನ ಮರಳುವಿಕೆಯನ್ನ ಅದನ್ನ ಲೈವ್ ಆಗಿ ನೇರ ಪ್ರಸಾರ ಮಾಡೋದಾಗಿ ನವೀಕರಿಸಿದ ವೇಳಾಪಟ್ಟಿಯನ್ನು ತಮ್ಮ ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳೋದಾಗಿ ಕೂಡ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಈಗ ಇಬ್ರು ವಾಪಸ್ ಆಗೋದಷ್ಟೇ ಬಾಕಿ.
ಸೋಮವಾರ ಸಂಜೆ ಬಾಗಿಲು ಮುಚ್ಚೋ ಸಿದ್ಧತೆಗಳೊಂದಿಗೆ ಅವರು ಹಿಂದಿರುಗುವ ಪ್ರಯಾಣದ ಎಲ್ಲವೂ ಕೂಡ ನೇರ ಪ್ರಸಾರ ನಡೆಯುತ್ತೆ. ಇಬ್ಬರೂ ಭೂಮಿಗೆ ಬಂದ ಮೇಲೆ ಇಲ್ಲಿನ ವಾತಾವರಣ ಕೊಟ್ಕೊಳ್ಳೋದಕ್ಕೆ ಸಮಸ್ಯೆ ಏನಾಗುತ್ತೆ, ಆ ದೈಹಿಕ ತೊಂದರೆಗಳನ್ನೇ ಅವರು ಎದುರಿಸ್ತಾರೆ. ಅದೆಲ್ಲಕ್ಕೂ ಕೂಡ ಅವರನ್ನ ವಾಪಸ್ ಈ ಸಾಮಾನ್ಯ ಪರಿಸ್ಥಿತಿಗೆ ಅವರು ಬರಬೇಕಾಗತ್ತಲ್ಲ, ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲವನ್ನ ಅವರಿಗೆ ಸಹಕಾರವನ್ನ ಕೊಡಲಾಗುತ್ತೆ. ಇಬ್ಬರ ಪಾದ ಮಗುವಿನ ಪಾದದ ಥರ ಆಗಿರುತ್ತೆ. ಯಾಕಂದ್ರೆ ಇಷ್ಟು ದಿನ ಅವರು ಅಲ್ಲಿ ಹೇಗಿರ್ತಿದ್ರು ಹೇಳಿ, ನಾವು ತಾವು ದೃಶ್ಯಗಳಲ್ಲಿ ನೋಡಿರ್ತೀವಿ, ತೇಲಾಡ್ಕೊಂಡಂತೆ ಇದ್ದಿದ್ರು. ಈಗ ಭೂಮಿಗೆ ಬಂದಾಗ ಅದೇ ರೀತಿ ತೇಲಾಡ್ಕೊಂಡೇ ಇದ್ದಂತಹ ಅನುಭವ ಆಗುತ್ತೆ. ದೇಹ ಭಾರ ಇಲ್ಲ ಅಂತ ಅವ್ರಿಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರ ದೇಹದ ಚರ್ಮ ಮೊದಲಿನ ಹಾಗೆ ಇರಲ್ಲ. ಅದೆಲ್ಲ ಸಹಜ ಸ್ಥಿತಿಗೆ ಬರಬೇಕು ಅಂತಂದ್ರೆ ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಗುರುತ್ವಾಕರ್ಷಣೆ ಕೊರತೆ ಅವರಿಗೆ ಮೂಳೆ ಸಾಂದ್ರತೆ, ಸ್ನಾಯು ಕ್ಷೀಣತೆ ಇದೆಲ್ಲವನ್ನ ಅನುಭವಿಸೋ ಹಾಗೆ ಮಾಡುತ್ತೆ. ಹಾಗಾಗಿ ಬಹಳಷ್ಟು ಸಮಯ ತೆಗೆದುಕೊಳ್ಬೋದು. ಇಬ್ಬರ ಆರೋಗ್ಯದ ಬಗ್ಗೆ ಸಾಕಷ್ಟು ನಿಯಮಗಳನ್ನು ಅವರು ಪಾಲಿಸಬೇಕಾಗತ್ತೆ. ಮೈಕ್ರೋಗ್ರಾವಿಟಿ ಇರೋದ್ರಿಂದ ಬಾಹ್ಯಾಕಾಶದಲ್ಲಿ ಅವರು ದೇಹದ ತೂಕ ಕಳೆದುಕೊಳ್ತಾರೆ. ಜೊತೆಗೆ ಅವರ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಳೆದುಕೊಂಡಿರ್ತಾರೆ. ಕಣ್ಣಿನ ರೆಟಿನಾ ಭಾಗಕ್ಕೆ ಸಮಸ್ಯೆ ಆಗತ್ತೆ. ಶ್ವಾಸಕೋಶ, ಮೂತ್ರಪಿಂಡ, ಹೃದಯ, ಮೆದುಳಿ ಇವೆಲ್ಲದಕ್ಕೂ ಕೂಡ ಸಮಸ್ಯೆ ಆಗಬಹುದು. ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ ಮೂರೂ ಕಡೆಗಳಲ್ಲೂ ಕೂಡ ಅವರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಅವರು ವಾಪಸ್ ಆಗ್ತಾ ಇದ್ದಂತೆ ಪುನರ್ವಸತಿ ಕೇಂದ್ರವನ್ನು ತೆರೆಯಲಾಗಿರುತ್ತೆ. ಅದರ ಅಡಿಯಲ್ಲೇ ಅವರಿಗೆ ಒಗ್ಗಿಕೊಳ್ಳೋದಕ್ಕೆ ಭೂಮಿಗೆ ಅವರ ಶರೀರ ಒಗ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲ ಅಗತ್ಯವಾದಂತಹ ಆಹಾರ, ಔಷಧಿ, ಮೇಲ್ವಿಚಾರಣೆ ಎಲ್ಲವನ್ನ ಕೂಡ ಒದಗಿಸಲಾಗುತ್ತೆ. ಈಗಿರುವಂಥದ್ದು ಒಂದೇ, ಅವರು ಸುರಕ್ಷಿತವಾಗಿ ವಾಪಸ್ಸಾಗಲಿ. ವಾಪಸ್ ಆದ ಮೇಲೆ ಅವರ ಆರೋಗ್ಯ ಕೂಡ ಆದಷ್ಟು ಬೇಗ ಸುಧಾರಿಸಲಿ ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇರುವಂಥದ್ದು. ಫಿಂಗರ್ಸ್ ಆರ್ ಕ್ರಾಸ್ಡ್. ಆದಷ್ಟು ಬೇಗ ಅವರು ಹೆಲ್ದಿಯಾಗಿ ವಾಪಸ್ಸಾಗಲಿ ಅನ್ನೋದು ಎಲ್ಲರ ಆಶಯ.